ಅಧಿಕಾರ ಸಿಗೋದು ಮುಖ್ಯ ಅಲ್ಲ, ಸಿಕ್ಕಾಗ ಅದನ್ನ ಹೇಗೆ ಬಳಸಿಕೊಳ್ತಾರೆ ಅನ್ನೋದೇ ಮುಖ್ಯ. ಈ ವಿಚಾರದಲ್ಲಿ ಕೆಎಲ್ ರಾಹುಲ್ ತಮಗೆ ಕೊಟ್ಟಿರುವಂತಹ ಪವರ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ನೋಡಿ. ಸೌತ್ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಯಲ್ಲಿ ಹಂಗಾಮಿ ನಾಯಕನಾಗಿ ಆಯ್ಕೆಯಾದಂತ ರಾಹುಲ್ ಈಗ ಸಂಪೂರ್ಣ ನಾಯಕನಾಗೋಕೆ ನಾನು ಸರ್ವ ಸಮರ್ಥ ಅನ್ನೋ ರೀತಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಸರಣಿ ಸಮಬಲ ಆಗಿದ್ರೂ ಕೂಡ ರಾಹುಲ್ ಆಟವನ್ನಂತೂ ಮೆಚ್ಚಲೇಬೇಕು. ಏಕದಿನ ಮಾದರಿ ಕ್ಯಾಪ್ಟನ್ ಆಗೋಕೆ ಗಿಲ್ಗಿಂತ ರಾಹುಲ್ ಹೇಗೆ ಬೆಸ್ಟ್ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಏಕದಿನ ಸರಣಿ ಸದ್ಯ ಸಮಬಲದಲ್ಲಿದೆ. ನಾಳಿನ ಪಂದ್ಯವನ್ನ ಗೆದ್ದವರು ಸರಣಿಯನ್ನ ಕೈವಶ ಮಾಡಿಕೊಳ್ತಾರೆ. ಕ್ಯಾಪ್ಟನ್ ಆಗಿ ಗೆಲ್ಲೋಕೆ ಕೆಎಲ್ ರಾಹುಲ್ಗೆ ನಾಳಿನ ಪಂದ್ಯ ತುಂಬಾನೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಟೀಮ್ ಇಂಡಿಯಾದಲ್ಲಿ ರಾಹುಲ್ ಎಲ್ಲರಂತಲ್ಲ, ಮೊದಲಿಂದಲೂ ಕೂಡ ಅವರ ಬಗ್ಗೆ ಮಲತಾಯಿ ಧೋರಣೆ ನಡ್ಕೊಂಡೇ ಬಂದಿದೆ. ಗಂಭೀರ್ ಕೋಚ್ ಆದ್ಮೇಲಂತೂ ಇದು ಜಾಸ್ತಿ ಆಗಿದೆ. ಹಾಗೆ ಎಕ್ಸ್ಪೆರಿಮೆಂಟ್ಸ್ ನಡೀತಾನೆ ಇದೆ ಅವರ ಮೇಲೆ. ರೋಹಿತ್ ಶರ್ಮಾರನ್ನ ಏಕದಿನ ನಾಯಕತ್ವದಿಂದ ತೆಗೆದ ಬಿಸಿಸಿಐ ಶುಭ್ಮನ್ ಗಿಲ್ರನ್ನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿತು. ಬಿಸಿಸಿಐನ ಲಾಜಿಕ್ ಏನಂದ್ರೆ ಲಾಂಗ್ ಟರ್ಮ್ ಕ್ಯಾಪ್ಟನ್ ಹಾಗೆ ಆಲ್ ಫಾರ್ಮೆಟ್ ಕ್ಯಾಪ್ಟನ್ ಫಾರ್ಮುಲಾ ಮೇಲೆ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಆದ್ರೆ ಏಕದಿನ ತಂಡದ ನಾಯಕತ್ವಕ್ಕೆ ಕಂಪ್ಲೀಟ್ ಆಗಿ ಡಿಸರ್ವ್ ಆಗಿದ್ದು ಅಂತಂದ್ರೆ ಕೆಎಲ್ ರಾಹುಲ್. ಅದು ಹೇಗೆ ಅನ್ನೋದನ್ನ ಈ ಪಾಯಿಂಟ್ಸ್ ಗಳ ಮೂಲಕ ಹೇಳ್ತಾ ಹೋಗ್ತೇನೆ ನೋಡಿ. ನಂಬರ್ 1 ಅದರಲ್ಲಿ ಏನಪ್ಪಾ ಅಂತಂದ್ರೆ ವೈಟ್ ಬಾಲ್ ಸೀರೀಸ್ ನಲ್ಲಿ ಗಿಲ್ ಕಂಪ್ಲೀಟ್ ಆಗಿ ಕಳಪೆ ಆಗಿದ್ದಾರೆ. ನೀವು ಕೂಡ T20 ನಲ್ಲಿ ನೋಡ್ತಾ ಇದ್ದೀರಿ ಇತ್ತೀಚಿನ ಪಂದ್ಯಗಳಲ್ಲಿ. ಅದರಲ್ಲೂ ಕೂಡ 2025ರಲ್ಲಂತೂ ಶುಭ್ಮನ್ ಗಿಲ್ ಏಕದಿನ ಮಾದರಿ ಹಾಗೆ T20 ಫಾರ್ಮೆಟ್ ನಲ್ಲಿ ತುಂಬಾನೇ ಕಳಪೆಯಾಗಿದ್ದಾರೆ. ಏಷ್ಯಾ ಕಪ್ ಮೂಲಕ T20ಗೆ ಕಂಬ್ಯಾಕ್ ಮಾಡಿದ್ರು ಕೂಡ ಅದು ಕೂಡ ಏನು ಅಭಿಷೇಕ್ ಶರ್ಮಾ ಜೊತೆ ಓಪನರ್ ಆಗಿ ಕಣಕ್ಕಿಳಿಸ್ತಾರೆ. ಬಟ್ ಇದುವರೆಗೂ ಕೂಡ ಒಂದೇ ಒಂದು ಅರ್ಧ ಶತಕ ಅವರ ಬ್ಯಾಟ್ ಇಂದ ಬರಲೇ ಇಲ್ಲ. ಹೀಗಾಗಿ ಗಿಲ್ ಅದು ಅಲ್ಲದೆ ಇನ್ನು ಏಕದಿನ ಮಾದರಿಯಲ್ಲೂ ಕೂಡ ಗಿಲ್ ಎಫೆಕ್ಟಿವ್ ಆಗಿಲ್ಲ. ಇದನ್ನ ಲಾಸ್ಟ್ ಸೀರೀಸ್ ಅಲ್ಲೂ ನೋಡಿದ್ರಿ. ಇದಕ್ಕೆ ಹೋಲಿಸ್ಕೊಂಡ್ರೆ ಕೆಎಲ್ ರಾಹುಲ್ ಗಿಲ್ಗಿಂತ ಬೆಟರ್ ಇದ್ದಾರೆ. ಹಾಗೆ ಕ್ಯಾಪ್ಟನ್ ಆಗಿ ಮೊದಲ ಸರಣಿಯಲ್ಲೇ ಭಾರತ ಸೋಲನ್ನ ಕಂಡಿದೆ ಗಿಲ್ ಕ್ಯಾಪ್ಟನ್ಸಿಯಲ್ಲಿ. ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿ ಮೂಲಕ ಕಳೆದ ರೋಹಿತ್ ಶರ್ಮಾ ಅವರನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿ ಅದನ್ನ ಶುಭ್ಮನ್ ಗಿಲ್ಗೆ ವಹಿಸ್ತಾರೆ. ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿಯಲ್ಲಿ ಮೊದಲ ಬಾರಿಗೆ ಭಾರತ ತಂಡ ಇತ್ತೀಚೆಗೆ ಆಸ್ಟ್ರೇಲಿಯಾ ಪ್ರವಾಸವನ್ನ ಕೈಗೊಂಡಿತ್ತು. ಆದ್ರೆ ಮೊದಲ 2 ಪಂದ್ಯಗಳಲ್ಲಿ ಸೋತು ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆಯೇ ಭಾರತ ಸರಣಿಯನ್ನ ಕಳ್ಕೊಂಡಿತ್ತು. ಇನ್ನು ಕೊನೆ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಕಂಪ್ಲೀಟ್ ಆಗಿ ಬ್ಯಾಟಿಂಗ್ ನಲ್ಲಿ ಅದ್ಭುತ ಪರ್ಫಾರ್ಮ್ ಮಾಡಿದ್ರಿಂದ ಪಂದ್ಯವನ್ನ ಗೆದ್ರು ಕ್ಲೀನ್ ಸ್ವೀಪ್ ಆಗೋದನ್ನ ತಪ್ಪಿಸ್ಕೊಳ್ತಾರೆ. ಅಂಡ್ ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಅಲ್ಲಿ ಸರಣಿ ಸೋಲ್ತು ಅನ್ನೋದಕ್ಕಿಂತ ಅಲ್ಲಿ ಗಿಲ್ ತುಂಬಾನೇ ಕಳಪೆ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು. 3 ಪಂದ್ಯಗಳಿಂದ ಕೇವಲ 43 ರನ್ಗಳನ್ನ ಮಾತ್ರ ಕಲೆ ಹಾಕಿದ್ರು ಶುಭ್ಮನ್ ಗಿಲ್. ಆಸ್ಟ್ರೇಲಿಯಾ ಪ್ರವಾಸದಲ್ಲಿ 3 ಪಂದ್ಯಗಳನ್ನ ಆಡಿದಂತ ಗಿಲ್ 43 ರನ್ಗಳನ್ನ ಮಾತ್ರ ಕಲೆ ಹಾಕಿದ್ದು ತೀರಾ ಟೀಕೆಗೆ ಗುರಿಯಾಗಿತ್ತು. ಅಂಡ್ ನೆಕ್ಸ್ಟ್ ಸೌತ್ ಆಫ್ರಿಕಾ ಸೀರೀಸ್ ನಲ್ಲಿ ಕ್ಯಾಪ್ಟನ್ ಆಗಿ ರಾಹುಲ್ ಸಿಕ್ಕಾಪಟ್ಟೆ ಶೈನ್ ಆಗ್ತಿದ್ದಾರೆ. ಇತ್ತೀಚೆಗೆ ನೀವು ನೋಡ್ತಾ ಇರಬಹುದು ರಾಹುಲ್ ರನ್ನ ಹೇಗೆ ಸ್ಲಾಟ್ ವೇರಿಯೇಷನ್ ಮೂಲಕ ಯಾವ್ಯಾವ ತಂಡದಲ್ಲೆಲ್ಲ ಆಡಿಸ್ತಾ ಇದ್ದಾರೆ. ಓಪನರ್ ಆಗಿ, 1 ಡೌನ್ ಬ್ಯಾಟರ್ ಆಗಿ, ಮಿಡಲ್ ಆರ್ಡರ್ ಹಾಗೆ 8-9ನೇ ಸ್ಲಾಟ್ ನಲ್ಲೂ ಕೂಡ ಅವರನ್ನ ಬ್ಯಾಟಿಂಗ್ಗೆ ಅವಕಾಶ ಕೊಟ್ಟಿದ್ದಾರೆ. ಬಟ್ ಸೌತ್ ಆಫ್ರಿಕಾ ವಿರುದ್ಧದಲ್ಲಿ ಗಿಲ್ಗೆ ಇಂಜುರಿ ಕಾರಣದಿಂದಾಗಿ ಕ್ಯಾಪ್ಟನ್ ಆಗಿ ಅಧಿಕಾರವನ್ನ ವಹಿಸಿಕೊಂಡು ಬರ್ತಾರೆ. ಅಂದ್ರೆ ಹಂಗಾಮಿ ನಾಯಕನಾಗಿ ಬಂದಂತ ರಾಹುಲ್ ತಮಗೆ ಕೊಟ್ಟಿರುವಂತ ಆಟವನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಹೌದು, 2ನೇ ಪಂದ್ಯವನ್ನ ಸೋತಿದ್ದಾರೆ. ಬಟ್ ಒಬ್ಬ ಆಟಗಾರನಾಗಿ ಅಂದ್ರೆ ಬ್ಯಾಟರ್ ಆಗಿ ತಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ರಾಹುಲ್ ಶೈನ್ ಆಗ್ತಾ ಇದ್ದಾರೆ ಕ್ಯಾಪ್ಟನ್ ಆಗಿ ಸೌತ್ ಆಫ್ರಿಕಾ ವಿರುದ್ಧದ ಸರಣಿಯಲ್ಲಿ. ಅಂಡ್ 2 ಪಂದ್ಯಗಳಿಂದ 126 ರನ್ಗಳನ್ನ ಕಲೆ ಹಾಕಿರುವಂತ ರಾಹುಲ್. ಸೌತ್ ಆಫ್ರಿಕಾ ವಿರುದ್ಧ ಮೊದಲ ಪಂದ್ಯ ರಾಂಚಿಯಲ್ಲಿ ನಡೆಯುತ್ತೆ. ಈ ಪಂದ್ಯದಲ್ಲಿ 6ನೇ ಕ್ರಮಾಂಕದಲ್ಲಿ ಅಂದ್ರೆ ವಾಷಿಂಗ್ಟನ್ ಸುಂದರ್ನ 5ನೇ ಕ್ರಮಾಂಕದಲ್ಲಿ ಕಳಿಸಿ 6ನೇ ಸ್ಲಾಟ್ ನಲ್ಲಿ ರಾಹುಲ್ ರನ್ನ ಕಳಿಸ್ತಾರೆ. ಒಬ್ಬ ಕ್ಯಾಪ್ಟನ್ ಆಗಿ 6ನೇ ಸ್ಲಾಟ್ ನಲ್ಲಿ ಬ್ಯಾಟಿಂಗ್ ಬರೋದು ಅಷ್ಟು ಈಸಿ ಇರೋದಿಲ್ಲ. ಯಾಕಂದ್ರೆ ಡೌನ್ ಆರ್ಡರ್ ಅಲ್ಲಿ ಬ್ಯಾಟಿಂಗ್ಗೆ ಬಂದಾಗ ರಾಹುಲ್ಗೆ ಸ್ವಲ್ಪ ನಿರಾಸೆ ಆಗಿರಬಹುದು. ಬಟ್ ಯಾವತ್ತೂ ಕೂಡ ಅದನ್ನ ತೋರಿಸ್ಕೊಳ್ಳಿಲ್ಲ. ಹೀಗಾಗಿ ರಾಂಚಿಯ ಪಂದ್ಯದಲ್ಲಿ 60 ರನ್ಗಳನ್ನ ಬಾರಿಸ್ತಾರೆ. ಅದು ಕೂಡ 6ನೇ ಸ್ಲಾಟ್ ನಲ್ಲಿ ಬಂದ. ಅಂಡ್ ನೆಕ್ಸ್ಟ್ ರಾಯ್ಪುರದಲ್ಲೂ ಕೂಡ ಅವರನ್ನ 5ನೇ ಸ್ಥಾನ ಕಳಿಸ್ತಾರೆ. ಅಂದ್ರೆ ವಾಷಿಂಗ್ಟನ್ ಸುಂದರ್ಗಿಂತ 1 ಹೆಜ್ಜೆ ಮುಂದೆ ಕಳಿಸ್ತಾರೆ. 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಂತ ರಾಹುಲ್ ನಿಜಕ್ಕೂ ಕೂಡ ಅದ್ಭುತ ಪ್ರದರ್ಶನ ನೀಡ್ತಾರೆ. ಕೊಹ್ಲಿ ಅವರು ಸೆಂಚುರಿ ಹೊಡೆದಾಗ ಅಲ್ಲೇ ಇರ್ತಾರೆ ಅಂತ ರಾಹುಲ್. ಅನಂತರ ಪವರ್ ಹಿಟ್ಗಳ ಮೂಲಕ ಬೇಗವಾಗಿ ರನ್ಗಳನ್ನ ಕಲೆ ಹಾಕ್ತಾರೆ. ಅದು ಕೂಡ 66 ರನ್ಗಳನ್ನ ಕಲೆ ಹಾಕಿ ಅಜೇಯರಾಗಿ ಉಳ್ಕೊಳ್ತಾರೆ. 2 ಪಂದ್ಯಗಳಿಂದ 126 ರನ್ಗಳನ್ನ ಕಲೆ ಹಾಕ್ತಾರೆ ಕೆಎಲ್ ರಾಹುಲ್. ಅಂಡ್ ರಾಹುಲ್ಗೆ ಇರುವಂತ ಮೇನ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಅವರು ಆಲ್ ರೌಂಡರ್ ಹಾಗೆ ತಂಡದಲ್ಲಿರುವಂತ ಅನುಭವಿ ಆಟಗಾರ. ಓಪನರ್ ಆಗಿ ಆಡ್ತಾರೆ, 1 ಡೌನ್ ಬ್ಯಾಟರ್ ಆಗಿ ಆಡ್ತಾರೆ, ವಿಕೆಟ್ ಕೀಪಿಂಗ್ ಮಾಡ್ತಾರೆ, ಫಿನಿಷರ್ ಆಗಿ ಆಡ್ತಾರೆ, ಮಿಡಲ್ ಆರ್ಡರ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ಇಲ್ಲ ಎಮರ್ಜೆಂಟ್ ಕ್ಯಾಪ್ಟನ್ಸಿ ಇದೆ ಯಾರು ಇಲ್ಲ ಅಂತಂದಾಗ್ಲೂ ಕೂಡ ಕ್ಯಾಪ್ಟನ್ಸಿಯನ್ನ ನಿಭಾಯಿಸ್ತಾರೆ. ತಂಡದಲ್ಲಿ ಯಾವುದೇ ಸ್ಲಾಟು ಅಥವಾ ಏನೇ ಒಂದು ಹುದ್ದೆ ಅಥವಾ ಏನೇ ಒಂದು ಸ್ಲಾಟ್ ಏನಂತೀವಿ ಟೀಮ್ ಇಂಡಿಯಾದಲ್ಲಿ ಯಾವ್ದಾರ ಒಂದು ಕೋಟ ಖಾಲಿ ಇದೆ ಅಂತಂದ್ರೆ ಅಲ್ಲಿ ಫಸ್ಟ್ ಹೆಸರು ಬರುವಂತದ್ದೇ ಕೆಎಲ್ ರಾಹುಲ್ ರದ್ದು.
ಸೊ ಅವ್ರಿಗಿರುವಂಥ ಅನುಭವ ಹಾಗೆ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಜಕ್ಕೂ ಕೂಡ ಮುಂದಿನ 2 ವರ್ಷಗಳ ಕಾಲ ಅವರಿಗೆ ತಂಡವನ್ನ ನಿಭಾಯಿಸುವಂತ ಎಲ್ಲಾ ಶಕ್ತಿ ಇದೆ, ಎಲ್ಲಾ ಸ್ಟ್ರಾಟಜಿಯನ್ನು ಕೂಡ ಮಾಡ್ತಾರೆ. ನೆಕ್ಸ್ಟ್ ಅನುಭವಿ ಕೂಡ. ಈಗ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಬಳಿಕ ಸದ್ಯಕ್ಕೆ ತಂಡದಲ್ಲಿರುವಂತಹ ಅನುಭವ ಹೊಂದಿರುವಂತಹ ಆಟಗಾರ ಅಂತಂದ್ರೆ ಅದು KL ರಾಹುಲ್. ಇದು ತಂಡಕ್ಕೆ ಪ್ಲಸ್ ಆಗಬಹುದು ಅನ್ಸುತ್ತೆ. ಹೀಗಾಗಿ KL ರಾಹುಲ್ ಒಬ್ಬ ಕ್ಯಾಪ್ಟನ್ ಆಗೋಕೆ ಸರ್ವ ಸಮರ್ಥರಾಗಿದ್ದಾರೆ. ಹಾಗಂತ ಇಲ್ಲಿ ಶುಭ್ಮನ್ ಗಿಲ್ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ. ಗಿಲ್ ಕೂಡ ಉತ್ತಮ ಆಟಗಾರ. ಆದ್ರೆ ಏಕದಿನ ತಂಡಕ್ಕೆ ನಾಯಕನಾಗೋಕೆ ರಾಹುಲ್ಗೆ ಜಾಸ್ತಿ ಅರ್ಹತೆ ಇದೆ ಅನ್ನೋದಷ್ಟೇ ಇಲ್ಲಿರುವಂತ ನಮ್ಮ ವಾದ. ಅಟ್ಲೀಸ್ಟ್ BCCI ಈಗಲಾದ್ರೂ ಕೂಡ ಅಲರ್ಟ್ ಆಗ್ಲೇಬೇಕಿದೆ. ಸೌತ್ ಆಫ್ರಿಕಾ ಸರಣಿ ಬಳಿಕ ಏಕದಿನ ಮಾದರಿಯಲ್ಲಿ ಸಂಪೂರ್ಣ ನಾಯಕನಾಗಿ ರಾಹುಲ್ ರನ್ನ ನೇಮಕ ಮಾಡಬಹುದು. 2027ರ ವಿಶ್ವಕಪ್ ಬಳಿಕ ಬೇಕಿದ್ರೆ ಬೇರೆ ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು. ನಿಮ್ಗೂ ಕೂಡ ಏಕದಿನ ಮಾದರಿಯಲ್ಲಿ ರಾಹುಲ್ ನಾಯಕನಾಗೋಕೆ ಸಮರ್ಥರಿದ್ದಾರೆ, ಹಾಗೆ ಅರ್ಹರಿದ್ದಾರೆ ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.